ಹೆಸರು ಮಂಜುನಾಥ್ ಅಂತ ಸಿಡ್ಸಾ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಇದು ಟ್ರ್ಯಾಕ್ಟರ್ ಆಪರೇಟೆಡ್ ಸ್ವಯಂ ಚಾಲಿತ ಗೊಬ್ಬರ ಎರಚುವ ಯಂತ್ರ. ಇದರಲ್ಲಿ ನಾವು ಯೂರಿಯಾ DAP ನ ಸ್ವಯಂ ಚಾಲಿತವಾಗಿ ಎರಚಬಹುದು. ಇದು ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ವೇರಿಯಬಲ್ ರೇಟ್ ಟೆಕ್ನಾಲಜಿ. ಅಂದ್ರೆ ಒಂದು ಜಮೀನಲ್ಲಿ ಯಾವ ಜಾಗಕ್ಕೆ ಎಷ್ಟು ಗೊಬ್ಬರ ಬೇಕೋ ಅದನ್ನ ನಾವು ನಕ್ಷೆ ಮೂಲಕ ಈ ಟ್ರ್ಯಾಕ್ಟರ್ಗೆ ಫೀಡ್ ಮಾಡಿದ್ರೆ ಅಷ್ಟು ಪ್ರಮಾಣ ಅಷ್ಟೇ ಗೊಬ್ಬರನ ಆ ಜಾಗದಲ್ಲಿ ಎರಚುತ್ತೆ. ಫಾರ್ ಎಕ್ಸಾಂಪಲ್ 2 ಎಕರೆ ಜಮೀನ್ ಇರುತ್ತೆ ಅನ್ಕೊಳ್ಳಿ, ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿರ್ತೀವಿ. ಆ ಸಾಯಿಲ್ ಟೆಸ್ಟಿಂಗ್ ಮೇಲೆ 2 ಎಕರೆನ ಗ್ರಿಡ್ಸ್ ಮಾಡ್ಕೊಳುತ್ತೆ ABCD ಅಂತ. ಆ ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಅಂದ್ರೆ ಎಷ್ಟು ಪೋಷಕಾಂಶ ಅವೈಲಬಿಲಿಟಿ ಇದೆ, ಸಾಯಿಲ್ ಅಲ್ಲಿ ಎಷ್ಟು ಸತ್ವ ಇದೆ, ಆ ಬೇಸಿಸ್ ಮೇಲೆ ಆ ಡೋಸ್ ನ ಆ ಜಾಗದಲ್ಲಿ ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ಕೊಡುತ್ತೆ. ನೆಕ್ಸ್ಟ್ ಗ್ರಿಡ್ಗೆ ಹೋದ್ಮೇಲೆ ಡೋಸು ಚೇಂಜ್ ಆಗುತ್ತೆ. ನಾವು ಎಷ್ಟು ಫೀಡ್ ಮಾಡಿರ್ತೀವಿ ಆಲ್ಗೋರಿದಮ್ ಆ ಪ್ರಮಾಣದಲ್ಲಿ ಅಷ್ಟೇ ಎರಚುತ್ತೆ. ಅದು ಈ ಟೆಕ್ನಾಲಜಿ. ಮತ್ತೇನಾದ್ರು ಬೇಕಾ? ಇದು ಗೊಬ್ಬರ ಎರಚೋ ವಿಡ್ತ್ ಬಂದು 7 ಮೀಟರ್ ವಿಡ್ತ್ ಕವರ್ ಆಗುತ್ತೆ. ಮತ್ತೆ ಓವರ್ ಲ್ಯಾಪಿಂಗ್ ಆಗಲ್ಲ. ಈಗ ವೇವ್ ಲೈನ್ ಒಂದ್ ಲೈನ್ ಮೂವ್ ಆದ್ರೆ ನೆಕ್ಸ್ಟ್ ವೇವ್ ಲೈನ್ ಚೇಂಜ್ ಆದ್ರೆ ಗೊಬ್ಬರ ವೇವ್ ಲೈನ್ಗೆ ಹಾಕಿರೋ ವೇವ್ ಲೈನ್ಗೆ ಹೋಗೋದಿಲ್ಲ. ಸರ್ ದಿನಕ್ಕೆ ಎಷ್ಟು ಎಕರೆ ಚೆಲ್ಬಹುದು? ಸರ್ ಇದು ಎಫಿಷಿಯನ್ಸಿ ನಾವು ಮಾಡಿದಷ್ಟು ಇದೆ ಸರ್. ಅಂದ್ರೆ ನಾವು ಅಪ್ ಟು ಸಂಜೆವರೆಗೂ ಯೂಸ್ ಮಾಡ್ಬೋದು. ಎಷ್ಟು ಎಕರೆ ಏನಂತ ಹೇಳಿದ್ರಿ? ಎಷ್ಟು ಎಕರೆ ಅಂದ್ರೆ 1 ಅವರ್ಗೆ ಒಂದು 4 ಎಕರೆ ಯೂಸ್ ಮಾಡ್ಬೋದು. 4 ಎಕರೆ. ಸೊ ಇದು ಕಾಸ್ಟ್ ಎಷ್ಟಾಗುತ್ತೆ? ಸರ್ ಇದು ಆಕ್ಚುಲಿ ಕಾಸ್ಟ್ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಸರ್. ಇದು ರಿಸರ್ಚ್ ಪರ್ಪಸ್ ಯೂಸ್ ಮಾಡ್ತಾ ಇದೀವಿ ಯೂನಿವರ್ಸಿಟಿನಲ್ಲಿ. ಇದು ಶಕ್ತಿಮಾನ್ ಅಂತವರಲ್ಲೆಲ್ಲ ಸಿಗುತ್ತೆ ಇದು ಇಂಪ್ಲಿಮೆಂಟ್, ಬಟ್ ಕಾಸ್ಟ್ ಎಲ್ಲ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಧನ್ಯವಾದಗಳು.